ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16 ಜೂನ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, तुम अभी सच्चे सच्चे राजयोगी हो। तुम्हें राज ऋषि भी कहा जाता है। राज ऋषि माना ही पवित्र। ಮಧುರ ಮಕ್ಕಳೇ, ಈಗ ತಾವು ಸತ್ಯ ಸತ್ಯ ರಾಜಯೋಗಿಗಳಾಗಿದ್ದೀರಿ. ತಮಗೆ ರಾಜ ಋಷಿ ಅಂತನೂ ಕರೆಯಲಾಗ್ತದೆ. ರಾಜ ಋಷಿ ಎಂದರೆ ಪವಿತ್ರ ಅಂತ ಅರ್ಥ. ಬಾಬಾ ಹೇಳ್ತಾರೆ ಇದರಲ್ಲಿ, ನೀವು ರಾಜಯೋಗಿಗಳು, ರಾಜ ಋಷಿ. ರಾಜಯೋಗಿ ಯಾರು, ರಾಜ ಋಷಿ ಯಾರು? ರಾಜಯೋಗಿ ಅಂತಂದ್ರೆ ಪ್ರಾಕ್ಟೀಷನರ್. ಪ್ರಾಕ್ಟೀಷನರ್ ಆತ್ಮ ಅಲ್ಲ, ಧ್ಯಾನದ ಯೋಗದ ಪ್ರಾಕ್ಟೀಸ್ ಮಾಡುವಂಥ ಈ ಮನಸ್ಸು ರಾಜಯೋಗಿ, ರಾಜನಾಗುವ ಯೋಗದ ಅಭ್ಯಾಸ ಮಾಡ್ತಾ ಇದೆ. ರಾಜ ಋಷಿ ಯಾರು? ಸ್ವಯಂ ಮೂಲ ಆತ್ಮ ರಾಜ ಆಗಿದೆ, ಋಷಿಯ ಸಮಾನ ಸಂಪೂರ್ಣ ಪವಿತ್ರವೂ ಆಗಿದೆ. ಆ ಸಂಪೂರ್ಣ ಪವಿತ್ರ ರಾಜ ಆತ್ಮ ನಾನು ಅಂದಮೇಲೆ ಬಾಬಾ ಹೇಳ್ತಾರೆ, ನೀವು ರಾಜ ಋಷಿಯೂ ಆಗಿದ್ದೀರಿ, ರಾಜಯೋಗಿಗಳೂ ಆಗಿದ್ದೀರಿ. ಇದು ಬಹಳ ಶ್ರೇಷ್ಠವಾದಂತಹ ಉತ್ಕೃಷ್ಟ ನಶೆ. ಈ ನಶೆಯಿಂದ ಸದಾ ಮನಸ್ಸು ನಕಾರಾತ್ಮಕ ಹಾಗೂ ಈ ಜಗತ್ತಿನ ವ್ಯರ್ಥ ಭಾವನೆಗಳಿಂದ ಸದಾ ಮುಕ್ತಿರೋದಕ್ಕೆ ಸಾಧ್ಯವಿದೆ. ಪ್ರಶ್ನೆ, ತುಮ್ ಬಚ್ಚೆ ಮನುಷ್ಯೋं को माया रूपी रावण की दलदल से कब निकाल सकेंगे? ತಾವು ಮಕ್ಕಳು ಮನುಷ್ಯರ ಮಾಯಾರೂಪಿ ರಾವಣನ ರಾಡಿಯಿಂದ, ದಲ್ದಲ್ದಿಂದ ಯಾವಾಗ ಹೊರಗೆ ತೆಗಿಲಿಕ್ಕೆ ಸಾಧ್ಯವಿದೆ? ಉತ್ತರ, जब तुम खुद उस दलदल से निकले हुए होंगे। ಅಂಡರ್ಲೈನ್. ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ರಾಡಿಯಿಂದ ಯಾವಾಗ ತೆಗಿಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಕೆಸರಲ್ಲಿ ಸಿಕ್ಕಾಕೊಂಡವರನ್ನ ಮೇಲೆತ್ತಲಿಕ್ಕೆ ಯಾವಾಗ ಸಾಧ್ಯ ಇದೆ ಅಂದ್ರೆ, ಅವರು ಕೆಸರಿಂದ ಹೊರಗಿದ್ರೆ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರೆ, ಖುದ್ ಯಾವಾಗ ನೀವು ಈ ಸಂಸಾರ ರಿಯಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂದ, ಮನುಷ್ಯ ಜೀವನದ ಒಂದು ಭಾವದಿಂದ ಯಾವಾಗ ನಾವು ಹೊರಗೆ ಬರ್ತೀವಿ, ಮನುಷ್ಯ ಜೀವನ ನಾನೇ ಮನುಷ್ಯ, ನಾನೇ ಸ್ಥೂಲ ಅಂತ ತಿಳ್ಕೊಂಡಿರುವಂತಹ ಮನುಷ್ಯರನ್ನ ಹೊರಗೆ ತೆಗಿಲಿಕ್ಕೆ, ಅವರನ್ನ ಪುನಃ ತನ್ನ ಮೂಲ ನಿರಾಕಾರಿ ಸೂಕ್ಷ್ಮ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವಿದೆ. ದಲ್ದಲ್ ಸೆ ನಿಕಲ್ನೆ ವಾಲೋಂ ಕಿ ನಿಶಾನಿ ಹೇ. ಯಾರು ಕೆಸರಿಂದ ಹೊರಗೆ ಬಂದಿದ್ದಾರೆ ಅವ್ರ ನಿಶಾನಿ ಏನು? ಕೆಸರೊಳಗೆ ಸಿಕ್ಕಾಕೊಳ್ಳೋದು ಅಂತಂದ್ರೆ ಅನೇಕ ರೀತಿಯ ಕಾಮನೆಗಳು, ಇಚ್ಛೆಗಳು, ಈ ಸಂಸಾರದ ಪ್ರತಿಯಾಗಿ ಆಸಕ್ತಿ, ಇದಕ್ಕೆಲ್ಲ ದಲ್ದಲ್ ಅಂತಾರ ಬಾಬಾ. ಹೇಗೆ ಕೆರೆಯೊಳಗ ಬಹಳ ದೊಡ್ಡ ತೆಗ್ಗಿರ್ತದ, ಆದ್ರೆ ತಗ್ಗೊಳಗ ಸ್ಮೂತನ್ ಮಣ್ಣು ತುಂಬಿರೋದ್ರಿಂದ ಅಲ್ಲಿ ಮೇಲ್ಗಡೆಗೆ ತುಂಬಿದಂತಹ ಕೆಸರಿನಿಂದ ತುಂಬಿದಂತಹ ತೆಗ್ಗು ಮೇಲಿನ ಲೇಯರ್ ಸೂರ್ಯನ ಕಿರಣಗಳಿಂದ ಒಣಗಿರ್ತದೆ. ಆದ್ರೆ ಅಲ್ಲಿ ದನ ಕರ ಏನಾದ್ರೂ ಹೋದು ಅಂತಂದ್ರ ಅದು ಹಾಗೆ ಹಾಗೆ ಒಳಗಡೆ ತುಂಬಾ ಡೀಪ್ ಆಗಿರುವಂತಹ ರಾಡಿ ಇರ್ತದ. ಅದಕ್ಕೆ ಅದರಲ್ಲಿ ಮನುಷ್ಯ ಹೋಗ್ಲಿ, ಪ್ರಾಣಿಗಳು ಹೋಗ್ಲಿ, ಹಾಗೇ ಸಿಕ್ಕಾಕೊಂಡ್ ಬಿಡ್ತಾರ, ಒಳಗೆ ಇಳಿದು ಬಿಡ್ತಾರ. ಅದು ಹೊರಗೆ ಬರ್ಲಿಕ್ಕೆ ಆಗೋದೇ ಇಲ್ಲ, ಆ ತೆಗ್ಗಿನಲ್ಲೇ ಇಳಿತಾರ. ಹಾಗೆ ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಏನು ರಿಯಲ್ ಅಂತ ಅನ್ಕೊಂಡಿದ್ದೀವಲ್ಲ, ಇಲ್ಲಿ ಇನ್ನೂ ಆಶೆಗಳು ನಮ್ಮನ್ನ ಆ ಆಶಾ ಲೋಕದಲ್ಲಿ ಹಾಗೆ ಹಾಗೆ ಕರ್ಕೊಂಡೇ ಹೋಗ್ತಾವ. ಅದಕ್ಕೆ ದಲ್ದಲ್ಲಿಂದ, ಆ ರಾಡಿಯಿಂದ ಹೊರಗೆ ಬಂದಾರ ಅನ್ಲಿಕ್ಕೆ ನಿಶಾನಿ ಏನು? ಇಚ್ಛಾ ಮಾತ್ರ ಅವಿದ್ಯಾ. ಈ ಲೋಕದ ಪ್ರತಿಯಾಗಿರುವ ಯಾವ ಇಚ್ಛೆಗಳು ಅವರಿಗೆ ಇರೋದಿಲ್ಲ. ಅವ್ರಿಗೆ ಇಚ್ಛಾ ಒಂದೇ ಇರ್ತದ, ಮುಜೆ ಉಡ್ನಾ ಹೇ, ನಾನ್ ಮೇಲ್ ಹೋಗ್ಬೇಕು, ನಾನ್ ಮುಂದ್ ಹೋಗ್ಬೇಕು, ನನ್ನ ಮೂಲ ಸ್ಥಿತಿ ತಲುಪಬೇಕು, ಸತ್ಯವನ್ನ ಕಾಣ್ಬೇಕನ್ನೋದೊಂದು ಬಿಟ್ರೆ ಬಾಕಿ ಈ ಪ್ರಪಂಚದ ಯಾವ ಇಚ್ಛಾ ಅವರಿಗೆ ಇರೋದಿಲ್ಲ. ಏಕ್ ಬಾಬಾ ಕೆ ಸಿವಾಯ ಅವ್ರು ಕುಚ್ ಭಿ ಯಾದ್ ನಾ ಆಯೆ. ನಿಜವಾಗಿಯೂ ಅವ್ರು ಈ ರಾಡಿಯಿಂದ ಹೊರಗೆ ಬಂದಾರತ್ತಂದ್ರ ಅವ್ರಿಗೆ ಯಾವ ಇಚ್ಛೆ ಇರೋದಿಲ್ಲ. ಒಬ್ಬ ತಂದೆ ನೆನಪು ಬಿಟ್ರೆ ಬೇರೆ ಯಾರ ನೆನಪು ಅವರಿಗೆ ಬರೋದಿಲ್ಲ. ಅಚ್ಚಾ ಕಪಡಾ ಪೆಹನೆ, अच्छी चीज खाए, यह लालच न हो, तुम पूरा ही वनवा में होना. ಬಾಬಾ ಹೇಳ್ತಾರೆ, ಹೇಗೆ ಪಾಂಡವರು ಸ್ವಲ್ಪ ಸಮಯ ವನವಾಸದಲ್ಲಿದ್ರು, ಹಾಗೆ ನಿಮ್ದಿದು ಕಾಲಚಕ್ರದೊಳಗ
ಈ ಸಮಯ ವನವಾಸದ ಸಮಯ ಇದೆ ಅಂದ್ಮೇಲೆ ತಮ್ಗಿದು ಇರಬಾರ್ದಂತಾರ ಬಾಬಾ. ಒಳ್ಳೆ ಬಟ್ಟೆಗಳನ್ನ ಹಾಕೊಳ್ಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು, ಒಳ್ಳೆ ಲೇಬಲ್ ಇರುವಂತಹ ಬ್ರಾಂಡೆಡ್ ಬಟ್ಟೆನೆ ಹಾಕೋಬೇಕು ಅನ್ನೋದಾಗ್ಲಿ, ಇಂಥದೇ ವಸ್ತು ತಿನ್ಬೇಕು ಅಂತ ಯಾವಾಗ್ಲೂ ಈ ಮನ್ಸಿಗೆ ಅನಿಸ್ತದ. ನಮ್ಗೇನೀಗ ತಿನ್ನೋನು ಇಚ್ಛಾನೇ ಇಲ್ರಿ ಅಂತ. ಆದ್ರೆ ನನ್ಗೆ ಬಾಳೆಹಣ್ಣೇ ಬೇಕು ರಾತ್ರಿ ತಿನ್ಲಿಕ್ಕೆ, ಅಥವಾ ಹಾಲೇ ಬೇಕು, ಅಥವಾ ಮಧ್ಯಾಹ್ನದಲ್ಲಿ ಊಟಕ್ಕೆ ರೊಟ್ಟಿನೇ ಬೇಕು, ಅಥವಾ ಈ ರೀತಿಯಾದಂತಹ ಕಾಳುಗಳು ಸಬ್ಜಿನೇ ಬೇಕು ಅನ್ನೋದು ಕೂಡ ಇಚ್ಛಾನೇ ಇದೆಯಲ್ಲ. ನನ್ಗೇನು ಬೇಕಾಗಿಲ್ಲ, ನನ್ಗೇನಿರ್ತದ ಏನೇ ಸಿಗ್ತದ ಅದನ್ನ ಖುಷಿಯಿಂದ ಊಟ ಮಾಡ್ತೀನಿ ಅನ್ನೋದು ಬೇರೆ. ಆದ್ರೆ ಇದೇ ಬೇಕು, ನಾ ಸ್ವಲ್ಪ ಊಟ ಮಾಡಿದ್ರು ಇದನ್ನೇ ಬೇಕು, ಇದೇ ತರದೇ ಚಾ ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಈ ರೀತಿ ಉಣ್ಣುವ ತಿನ್ನುವ ಲಾಲಚ್, ಉಡುವ ತೊಡುವ ಇದು ಇತ್ತು ಅಂತಂದ್ರೆ ರಾಡಿಯಿಂದ ಹೊರಗೆ ಬರೋದಕ್ಕ ಸಾಧ್ಯವೇ ಇಲ್ಲ. ಆದ್ರೆ ನಿಮ್ಗೆ ಈ ಲಾಲಚ್ ಇರಬಾರದು. ವಿಶ್ವದ ರಾಜ್ಯ ಭಾಗ್ಯ ಪಡೆಯುವಂತಹ ಮಕ್ಕಳು ಅದರ ಪೂರ್ವದೊಳಗೆ ನೀವು ವನವಾಸದಲ್ಲಿದ್ದೀರತ್ತಂದ್ಮೇಲೆ ನೀವು ಕೇವಲ ಈ ಜಗತ್ತಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿದೆ, ಆ ಇಚ್ಛೆಗಳಲ್ಲಿ ಮುಳುಗಬಾರ್ದು ಅಂತಾರೆ ಬಾಬಾ. ಇಸ್ ಶರೀರ್ ಕೋ ಭೀ ಭೂಲೆ ಹುಯೆ ಮೇರಾ ಕುಚ್ ಭೀ ನಹಿ. ಎಷ್ಟರ ಮಟ್ಟಿಗೆ ನಮ್ಗೆ ಉಪರಾಮ್ ಸ್ಥಿತಿ ಬರಬೇಕು ಅಂತಂದ್ರೆ ಈ ಶರೀರವನ್ನು ಮರಿಬೇಕು. ಯಾಕೆ ಮರಿಬೇಕು? ಯಾಕಂದ್ರೆ ನನ್ನದು ಅನ್ನುವಂಥದ್ದು ಈ ಜಗತ್ತಿನೊಳಗ ಮತ್ತೇನೂ ಇಲ್ಲ. ಮೇ ಆತ್ಮ ಹೂ ऐसे आत्मा अभिमानी बच्चे ही रावण की दल दल से मनुष्यों को निकाल सकते. ಇಷ್ಟು ನಾ ಆತ್ಮ ಇದೀನಿ ಅನ್ನೋದು ಬಿಟ್ರ ಬಾಕಿ ನಾನು ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ನಾನು ಬ್ರಹ್ಮಕುಮಾರಿ ಇದ್ದೀನಿ, ಅಥವಾ ಇನ್ಚಾರ್ಜ್ ಇದ್ದೀನಿ, ಅಥವಾ ನಮ್ಮ ಮ್ಯಾನೇಜರ್ ಇದ್ದೀನಿ, ನಾ ಪುರುಷ ಇದ್ದೀನಿ, ನಾನು ಗೃಹಸ್ಥಿ ಇದ್ದೀನಿ, ನಾ ಪ್ರೊಫೆಸರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, ಅಥವಾ ಯಜಮಾನ್ ಇದ್ದೀನಿ ಅನ್ನುವಂಥದ್ದು ಏನೇ ಇದೆಯಲ್ಲ, ಬಾಬಾ ಹೇಳ್ತಾರೆ ಈ ದೇಹ ಅಭಿಮಾನ ಬಿಟ್ಟವರು ಮಾತ್ರ ರಾವಣನ ರಾಡಿಯಿಂದ ಹೊರಗೆ ಬಂದು ಮನುಷ್ಯರನ್ನು ಕೂಡ ಬಿಡಿಸ್ಲಿಕ್ಕೆ ಮೇಲೆತ್ತಲಿಕ್ಕೆ ಸಾಧ್ಯವಿದೆ. ಧಾರಣೆಗಾಗಿ ಮುಖ್ಯ ಸಾರ್, ಪಹಲಾ ಪಾಯಿಂಟ್, ಮೇರಾ ಮೇರಾ ಸಬ್ ಕುಚ್ ಛೋಡ್ ಅಪ್ನೆ ಕೋ ಆತ್ಮ ಸಮಜ್ನಾ ಹೇ. ನಾನು ನನ್ನದೆನ್ನುವುದೆಲ್ಲವನ್ನ ಬಿಟ್ಟು ತಮ್ಮನ್ನ ಆತ್ಮ ಅಂತ ತಿಳ್ಕೊಡ್ರಿ. ಆತ್ಮ ಅಭಿಮಾನಿ ರೆಹನೆ ಕಿ ಮೆಹನತ್ ಕರ್ನಿ ಹೇ. ಬಾಬಾ ಹೇಳ್ತಾರೆ ಸದಾ ಸದಾ ಈ ಪರಿಶ್ರಮ ಪಡಬೇಕಾಗಿದೆ, ಆತ್ಮ ಅಭಿಮಾನಿ ಆಗೋದು. ಇದಕ್ಕೆ ಪರಿಶ್ರಮ ಅಂತ ಯಾಕಂತಾರತ್ತಂದ್ರೆ ನಾವು ಯಾವುದೇ ವಸ್ತುವನ್ನ ಸ್ಥಾನಾಂತರ ಮಾಡ್ಬೋದು, ಯಾವುದೇ ವಸ್ತುವನ್ನ ಎತ್ತಿ ತಲೆಯಲ್ಲಿ ಇಟ್ಕೋಬಹುದು, ತಲೆ ಮೇಲೆ, ಅಥವಾ ಏನೇ ನಾವು ಹಾರ್ಡ್ ವರ್ಕ್ ಮಾಡ್ಬೋದು, ಬಹಳ ಸರಳಿದೆ. ಆದ್ರೆ ಮೈಂಡ್ ಶಿಫ್ಟಿಂಗ್ ಏನಿದೆಯಲ್ಲ, ದೇಹ ಅನ್ನುವ ಭಾವದಿಂದ ಭಾನದಿಂದ ಆತ್ಮ ಎನ್ನುವಂತ ಒಂದು ಸತ್ಯದಲ್ಲಿ ಸ್ಥಿತ ಆಗೋದು, ಶಿಫ್ಟ್ ಆಗೋದು ಅಷ್ಟು ಸಾಧಾರಣ ಇಲ್ಲ. ಯಾಕಂದ್ರೆ ಅನೇಕ ಜನ್ಮದಿಂದ ಈ ಮನಸ್ಸು ಪದೇ ಪದೇ ತನಗೆ ಸ್ಥೂಲವಾದ ಕಣ್ಣಿಗೆ ಕಾಣುವ ದೇಹ ಎನ್ನುವ ಒಂದು ಅಭ್ಯಾಸದಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಬಾಬಾ ಆತ್ಮ ಅಭಿಮಾನಿಯಾಗೋ ಪರಿಶ್ರಮ ಪಡಬೇಕು ಅಂತ. ಯಹ ಬಿಲ್ಕುಲ್ ವನ್ವಾಹ ಮೇ ರೆಹನಾ. ಈ ಸಂಗಮ ಯುಗ ಇದೆಯಲ್ಲ, ರಾಜ ಅಭಿಷೇಕ್, ಒಬ್ಬ ರಾಜನಿಗೆ ರಾಜಾಭಿಷೇಕ ಮಾಡ್ಬೇಕು ಅಂದ್ರೆ ಅವನಿಗೆ 1 ವರ್ಷ ಅಜ್ಞಾತವಾಸದಲ್ಲಿ ಈ ಜಗತ್ತಿನ ಪ್ರಯಾಣ ಮಾಡ್ಲಿಕ್ಕೆ ಕಳಿಸ್ತಾರೆ. ಯಾಕಂದ್ರೆ ಈ ಜಗತ್ ಏನಿದೆ, ನೀ ರಾಜ ಆಗಿ ಸಿಂಹಾಸನ ಮೇಲೆ ಕೊಡುವಂತ ವ್ಯಕ್ತಿ, ಈ ಜಗತ್ ಏನರೇ ಅದ, ಇಲ್ಲಿ ಏನ್ ಬಡತನ ಇದೆ, ಕಷ್ಟ ಇದೆ, ಏನ್ ಸಮಸ್ಯೆ ಇದೆ, ಪ್ರಜೆಗಳು ಹೆಂಗ್ ಜೀವಿಸ್ತಿದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ಅವನು ಅಜ್ಞಾತವಾಸದಲ್ಲಿ ತನ್ನ ರಾಜ ವೈಭವವನ್ನ ಬಿಟ್ಟು ಅವನು ಯಾತ್ರೆ ಮಾಡ್ತಾನೆ. ಅವಾಗ ಅವನು ಉತ್ತಮ ಒಬ್ಬ ರಾಜ ಆಗೋದಕ್ಕ ಸಾಧ್ಯ ಅಂತ. ಹಾಗೇನೆ ಮದುವೆಗೆ ಮುಂಚೆ ಆಕೆ ಮದುವೆಯ ನಂತರ ಆಕೆ ಎಷ್ಟೇ ಶೃಂಗಾರ ಮಾಡ್ಕೊಳ್ಬಹುದು, ಪುರುಷನು ಕೂಡ ಹಾಗೆ. ಮದುವೆಗಿಂತ ಮುಂಚೆ ಬಹಳ ಸಿಂಪಲ್ ಆಗಿರ್ಬೇಕು ಅಂತ ಇದೆ. ಯಾಕೆ ಅಂದ್ರೆ ರಾಜ್ಯ ಭಾಗ್ಯವನ್ನ ಪಡಿಬೇಕು ಅಂತಂದ್ರೆ ಬಹಳಷ್ಟು ಸಿಂಪಲ್ ಆದಂತ ವನವಾಸದ ಜೀವನವನ್ನ ಮಾಡ್ಬೇಕು ಅಂತಾರ ಬಾಬಾ. ಯಾವುದೇ ಚೆನ್ನಾಗಿ ಕಾಣೋದಕ್ಕಾಗಿ ಉಡುವ ತೊಡುವ ತಿನ್ನುವ ಇಚ್ಛೆಗಳಿಂದ ಸದಾ ಇಚ್ಛಾ ಮಾತ್ರಂ ಅವಿದ್ಯಾ ಆಗ್ಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಪಾಠ ಬಜಾತೆ ಹುए कर्म करते अपने शांति स्वधर्म में स्थित रहना है. ಅಂಡರ್ಲೈನ್, ಬಹಳ ಸುಂದರ ಮಹಾವಾಕ್ಯ. ಪಾತ್ರ ಅಭಿನಯ ಆಗ್ತಾ ಇದೆ, ಆ ಪಾತ್ರ ಅಭಿನಯ ಮಾಡ್ತಾ ಕರ್ಮ ಮಾಡ್ತಾ ತಾವು ಮಾತ್ರ ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸದಾ ಸ್ಥಿತವಾಗಿರ್ಬೇಕು.
शांति धाम और सुख धाम को याद करना, इस दुख धाम को भूल जाना. ಶಾಂತಿ ಧಾಮ್ ಅಂದ್ರೆ ಮನಸ್ಸು ತನ್ನ ಮೂಲ ಶಾಂತಿಯ ಧಾಮ ನಿರಾಕಾರ ಆತ್ಮನನ್ನ, ಸುಖಧಾಮ್ ಅರ್ಥಾತ್ ಸುಖ ಸ್ವರೂಪ ಆತ್ಮನನ್ನ ನೆನಪು ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಈ ದುಃಖಧಾಮವನ್ನ ಮರಿಬೇಕಾಗಿದೆ. वरदान रूहाब और रहम के गुण द्वारा विश्व नवनिर्माण करने वाले विश्व कल्याणकारी भव. ಆತ್ಮೀಯತೆ ಮತ್ತು ದಯಾಭಾವದ ಗುಣದ ಮೂಲಕ ವಿಶ್ವ ನವನಿರ್ಮಾಣ ಮಾಡುವಂತಹ विश्व कल्याणकारी आगिरी. विश्व कल्याणकारी बनने के लिए मुख्य 2 धारणाएं आवश्यक है. ವಿಶ್ವ ಕಲ್ಯಾಣಕಾರಿಗಳಾಗಬೇಕು ಅಂದ್ರೆ ಮುಖ್ಯ 2 ಧಾರಣೆಗಳು ಅವಶ್ಯಕಿವೆ. एक ईश्वरीय रूहाब और दूसरा रहम. ಒಂದು ಈಶ್ವರೀಯ ನಶಾ, ಈಶ್ವರೀಯ ಪ್ರೇಮ್, ಈಶ್ವರೀಯ ಒಂದು ದಿವ್ಯತೆ ಅಥವಾ ಒಂದು ಈಶ್ವರೀಯ ಆತ್ಮೀಯತೆ ತಮ್ಮಲ್ಲಿ ತುಂಬಿರಬೇಕು. ಎರಡನೇದು ದಯಾಭಾವ್. ದಯಾ ಯಾರ ಮೇಲೆ? ಒಂದು ಮನುಷ್ಯಾತ್ಮರನ್ನ ಸತ್ಯದ ಕಡೆಗೆ ಕರ್ಕೊಂಡು ಹೋಗುವಂತಹ ದಯಾ. ಇನ್ನೊಂದು ಸೂಕ್ಷ್ಮವಾಗಿ ನನ್ನ ಮನಸ್ಸಿನಲ್ಲಿರುವಂತಹ ಅಜ್ಞಾತವಾಸ ಅಥವಾ ಅಜ್ಞಾನಿ ವಿಚಾರಗಳೇನಿವೆ ಅವೆಲ್ಲವುಗಳಿಗೆ ದಯಾ ಮಾಡಿ ಅವುಗಳನ್ನ ಪುನಃ ಪರಮಾತ್ಮನ ಸಂಘದಲ್ಲಿ ಜೋಡಿಸುವಂತಹ, ಮನಸ್ಸನ್ನ ಮನ್ಮನಾಭವಗೊಳಿಸುವಂತಹ ಒಂದು ದಯಾ ಮಕ್ಕಳಲ್ಲಿ ಇರಬೇಕಾಗಿದೆ. ಅಗರ್ रूहाब और रहम दोनों साथ साथ और समान है तो रूहानियत की स्टेज बन जाती है. रूहाब ಇದೆ, ರಹಮ್ ಇದೆ, ಜೊತೆ ಜೊತೆಯಲ್ಲಿದೆ, ಸಮಾನ್ ಇದೆ ಅಂತಂದ್ರೆ ಆತ್ಮೀಯತೆಯ ಒಂದು ಸ್ಟೇಜ್ ಬಂದ್ಬಿಡ್ತದೆ. ಅಂದ್ರೆ ದೇಹ ಭಾನದಿಂದ ಪರೆ, ಸ್ಥೂಲತೆಯಿಂದ ಪರೆ ಸೂಕ್ಷ್ಮತೆಯ ಒಂದು ದಿವ್ಯತೆಯ ಸ್ಟೇಜ್ ನಿಮ್ದಾಗ್ತದ. तो जब भी कोई कर्तव्य करते हो, मुख से शब्द वर्णन करते हो तो ಚೆಕ್ करो. ಯಾವುದೇ ಒಂದು ಕರ್ತವ್ಯ ಮಾಡ್ತಿರತ್ತಂದ್ರ, ಮುಖದಿಂದ ಶಬ್ದದ ವರ್ಣನೆ ಮಾಡ್ತಿರತ್ತಂದ್ರ ರೆಹಮ್ और ರೂಹಾಬ್, ದಯಾ ಮತ್ತು ಈ ಒಂದು ಆತ್ಮೀಯತೆ ಎರಡೂ ಸಮಾನ ರೂಪದಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಡ್ರಿ. ಶಕ್ತಿಯೋं के चित्रों में इन दोनों गुणों की समानता दिखाते हैं. ದೇವಿಯರ ಚಿತ್ರದಲ್ಲಿ ಈ ಎರಡೂ ಗುಣಗಳು ಸಮಾನವಾಗಿರುವುದನ್ನ ತೋರಿಸಲಾಗಿದೆ. इसी के आधार पर विश्व नवनिर्माण के निमित्त बन सकते हो. ಇದರ ಆಧಾರದ ಮೇಲೆ ತಾವು ವಿಶ್ವ ನವನಿರ್ಮಾಣದ ಒಂದು ಮಹಾನ್ ಕಾರ್ಯಕ್ಕೆ ನಿಮಿತ್ತರಾಗೋದಕ್ಕೆ ಸಾಧ್ಯವಿದೆ. ಸ್ಲೋಗನ್ बाप के प्यार के पीछे व्यर्थ संकल्प न्योचावर कर दो, यही सच्ची कुर्बानी है. ಪರಮಾತ್ಮನ ಪ್ರೀತಿಯ ಹಿಂದ ವ್ಯರ್ಥ ಸಂಕಲ್ಪಗಳನ್ನ ಅರ್ಪಿಸಬೇಡ್ರಿ, ಇದೇ ನಿಜವಾದಂತಹ ಬಲಿಹಾರಿ ಆಗಿದೆ. ಅಂಡರ್ಲೈನ್. ಬಹಳ ಸುಂದರ ಮಹಾವಾಕ್ಯ. ಭಗವಂತನ ಮೇಲೆ ಪ್ರೀತಿ ಇದೆಯಲ್ಲ, ಪ್ರೀತಿಗಾಗಿ ಏನ್ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಪ್ರೀತಿಗಾಗಿ ಜನ ಪ್ರಾಣ ಕೊಡ್ತಾರ, ಪ್ರೀತಿಗಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡ್ತಾರೆ. ಹಂಗಾದ್ರೆ ನೀವೇನ್ ಕೊಡ್ತೀರಿ, ನೀವೇನ್ ಅರ್ಪಿಸ್ತೀರಿ ಅಂತ ಕೇಳ್ತಾರ ಬಾಬಾ. ವ್ಯರ್ಥ ಸಂಕಲ್ಪಗಳನ್ನೇ ಅರ್ಪಿಸ್ಬೇಡ್ರಿ, ಇದೇ ಪ್ರೀತಿಯ ನಿಶಾನಿ ಅಂತಾರ ಬಾಬಾ. ಅವ್ಯಕ್ತ ಇಶಾರೆ. ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರನ್ನ ಸರಳ ಮಾಡ್ಕೊಡ್ರಿ, ಸಹನಶೀಲ್ ಮಾಡ್ಕೊಡ್ರಿ. ಜಿತ್ನಾ ಜೋ ಸ್ವಯಂ ಸರಳ ಹೋಂಗೆ ಉತ್ನಾ ಯಾದ್ ಬಿ ಸರಳ ಹೋಗಿ. ಯಾರೆಷ್ಟು ಸರಳ ಇರ್ತಾರೆ ನೆನಪು ಕೂಡ ಬಹಳ ಸರಳವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಜಿತ್ನಾ ಜೋ ಹರ್ ಬಾತ್ ಮೇ ಸ್ಪಷ್ಟ ಅರ್ಥ ಸಾಫ್ ಹೋಗ ಉತ್ನಾ ಸರಳ ಹೋಗ. ಯಾರು ಎಷ್ಟು ಮಾತಿನಲ್ಲಿ ಸ್ಪಷ್ಟ ಇರ್ತಾರೆ, ಸ್ವಚ್ಛ ಇರ್ತಾರೆ, ಅವರಷ್ಟೇ ಸರಳ ಇರ್ತಾರೆ. जो जैसा स्वयं होता है वैसा ही उनकी रचना में भी वही संस्कार होते हैं. ಯಾರು ಎಷ್ಟು ಸ್ವಯಂ ಈ ರೀತಿ ಸರಳ ಇರ್ತಾರೆ ಅವರ ರಚನೆಯಲ್ಲೂ ಆ ಸಂಸ್ಕಾರಗಳು ಇರ್ತವೆ. तो हर गुण के प्रैक्टिकल स्वरूप एग्जाम्पल बनो. ಪ್ರತಿಯೊಂದು ಗುಣದ ಪ್ರಾಕ್ಟಿಕಲ್ ಸ್ವರೂಪದ ಎಕ್ಸಾಂಪಲ್ ಉದಾಹರಣ ಮೂರ್ತರು ಆಗ್ರಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ತಮ್ಮನ್ನ ಅತ್ಯಂತ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ. ಈ ಮುರಳಿ ಮಹಾವಾಕ್ಯದ ನಂತರ ಸ್ವಲ್ಪ ಸಮಯಕ್ಕಾಗಿ ಮನಸ್ಸನ್ನ ಶಕ್ತಿಶಾಲಿ ನೆನಪಿನಲ್ಲಿ ಕ್ವಾಲಿಟಿ ಯೋಗದಲ್ಲಿ ಸ್ಥಿತ ಮಾಡೋಣ. ತಮ್ಮ ಈ ಜಗತ್ತಿನ
ಏನೆಲ್ಲ ನೆನಪುಗಳಿವೆ, ತಾವು ಮನುಷ್ಯರಾಗಿರುವ, ಕಷ್ಟದಲ್ಲಿರುವ, ದುಃಖಿಯಾಗಿರುವ ಆ ಎಲ್ಲ ಭಾರ, ದಲ್ದಲ್, ಕೆಸರು ಇದೆಲ್ಲದರಿಂದ ಮುಕ್ತ ಆಗುವುದಕ್ಕಾಗಿ ಮನಸ್ಸಿನಲ್ಲಿ ಒಂದು ಸ್ಮೃತಿಯನ್ನ ಪುನಃ ರೀಎಮರ್ಜ್ ಮಾಡಿಕೊಡ್ರಿ. ನಾನು ಈ ಸೃಷ್ಟಿ ನಾಟಕದಲ್ಲಿ ಕೇವಲ ವೀಕ್ಷಣೆ ಮಾಡೋದಕ್ಕಾಗಿ ಬಂದಿರುವ ಅತಿಥಿಯಾಗಿರುವೆ, ಆತ್ಮನಾಗಿರುವೆ, ಅತ್ಯಂತ ಸೂಕ್ಷ್ಮನಾಗಿರುವೆ. ನಾನು ಸ್ಥೂಲ ದೇಹವಲ್ಲ, ಮನುಷ್ಯ ಶರೀರವಲ್ಲ, ನಾನು ಆತ್ಮನಾಗಿದ್ದೇನೆ. ಸತ್ಯ ಸತ್ಯ ರಾಜಯೋಗಿ ಅರ್ಥಾತ್ ರಾಜನಾಗುವ ಯೋಗದಲ್ಲಿ ಈ ಮನಸ್ಸು ಸ್ಥಿತವಾಗಿದೆ. ಯಾಕೆಂದರೆ ನಾನು ಸ್ವಯಂ ರಾಜ ಋಷಿಯಾಗಿರುವೆ. ಆತ್ಮ ರಾಜ ಋಷಿಯ ಹಾಗೆ ಸಂಪೂರ್ಣ ಪವಿತ್ರನಾಗಿರುವೆ. ಇದು ನನ್ನ ಸತ್ಯವಾಗಿದೆ, ಸದಾ ಕಾಲದ ಸತ್ಯವಿದು. ಈ ದೇಹದ ಜೀವನ ಅಶಾಶ್ವತ, ನಾಟಕ ಮಾತ್ರ. ನಾನು ಆತ್ಮ ಸದಾ ಅವಿನಾಶಿ, ಶಾಶ್ವತ, ಸಂಪೂರ್ಣ ಸತ್ಯವಾಗಿರುವೆನು. ಓಂ ಶಾಂತಿ, ಓಂ ಶಾಂತಿ.